ನಾವು ನಮ್ಮ ಮನೇಲಿ ಮ್ಯಾಟ್ಗಳನ್ನ ಬಳಸ್ತೀವಿ ಕಾಲು ಒರೆಸೋದಕ್ಕೆ ಅಂತ. ನಾವು ಮೇನ್ ಡೋರ್ಗೆ ಹಾಕೋ ಮ್ಯಾಟು ವಾಸ್ತು ಪ್ರಕಾರ ಯಾವ ಬಣ್ಣ ಇರುತ್ತೆ ಆ ಮ್ಯಾಟ್ನ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾವ ದಿಕ್ಕಿಗೆ ಯಾವ ಬಣ್ಣ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಯಾವ ದಿಕ್ಕಿಗೆ ಯಾವ ಬಣ್ಣದ ಮ್ಯಾಟನ್ನು ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ಹೊರಗಿನಿಂದ ಬಂದ ಕೂಡಲೇ ಬಾಗಿಲ ಬಳಿ ಹಾಕಿರುವ ಡೋರ್ ಮ್ಯಾಟ್ಗೆ ಕಾಲು ಒರೆಸಿ ಒಳಗೆ ಬರುತ್ತೇವೆ. ನೆಲ ಕೊಳೆ ಆಗಬಾರದು ಎಂಬ ಕಾರಣಕ್ಕೆ ಎಲ್ಲ ಕೋಣೆಯ ಬಳಿಯೂ ಮ್ಯಾಟ್ ಬಳಸುತ್ತೇವೆ. ಕೆಲವರು ಬಹಳ ಸಿಂಪಲ್ ಡೋರ್ ಮ್ಯಾಟ್ ಬಳಸಿದರೆ ಇನ್ನೂ ಕೆಲವರು ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡುತ್ತಾರೆ. ಆದರೆ ಡೋರ್ ಮ್ಯಾಟ್ಗೆ ಕೂಡ ವಾಸ್ತು ಇದೆ ಎಂಬುದು ಬಹಳ ಜನರಿಗೆ ತಿಳಿದಿಲ್ಲ. ಡೋರ್ ಮ್ಯಾಟ್ ನಿಮ್ಮ ಮನೆಗೆ ಅತಿಥಿಗಳನ್ನು ಆಹ್ವಾನಿಸುವುದು ಮಾತ್ರವಲ್ಲದೆ ನಿಮ್ಮ ಮನೆಗೆ ಸೌಂದರ್ಯವನ್ನು ನೀಡುತ್ತದೆ. ಅದಕ್ಕಾಗಿ ಮುಖ್ಯ ದ್ವಾರದ ಬಳಿ ಹಾಕಿರುವ ಡೋರ್ ಮ್ಯಾಟನ್ನು ಬಹಳ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಅಡುಗೆ ಕೋಣೆ, ವಾಶ್ರೂಮ್, ಲಿವಿಂಗ್ ರೂಮಿನ ಸೋಫಾ, ಬೆಡ್ರೂಮ್ ಹಾಗೂ ಇತರೆಡೆ ಡೋರ್ ಮ್ಯಾಟ್ ಬಳಸುತ್ತೇವೆ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ದಿಕ್ಕಿನ ಅನುಸಾರ ಸರಿಯಾದ ಬಣ್ಣದ ಡೋರ್ ಮ್ಯಾಟ್ ಆಯ್ಕೆ ಮಾಡಿ. ಆಗ ಮಾತ್ರ ಧನಾತ್ಮಕ ಶಕ್ತಿಯನ್ನು ಪ್ರವೇಶಿಸುತ್ತದೆ. ಮುಖ್ಯ ಬಾಗಿಲು ಪಶ್ಚಿಮಾಭಿಮುಖವಾಗಿದ್ದರೆ ಪಶ್ಚಿಮ ದಿಕ್ಕು ಸೃಜನಶೀಲತೆ, ಫಲವತ್ತತೆ ಮತ್ತು ಸಂತೋಷಕ್ಕೆ ಸಂಬಂಧಿಸಿದೆ. ಆದ್ದರಿಂದಲೇ ನಿಮ್ಮ ಮನೆಯ ಮುಖ್ಯ ಬಾಗಿಲು ಪಶ್ಚಿಮ ದಿಕ್ಕಿನಲ್ಲಿದ್ದರೆ ಕಪ್ಪು ಡೋರ್ ಮ್ಯಾಟ್ ಹಾಕುವುದು ಉತ್ತಮ. ಕಪ್ಪು ಬಣ್ಣ ಶಕ್ತಿಯನ್ನು ಗ್ರಹಿಸುತ್ತದೆ, ಮನೆಯಲ್ಲಿ ಯಾವುದೇ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಸಾಮರಸ್ಯದ ವಾತಾವರಣವನ್ನು ಉತ್ತೇಜಿಸುತ್ತದೆ. ಉತ್ತರ ಅಥವಾ ಈಶಾನ್ಯ ದಿಕ್ಕಾಗಿದ್ದರೆ ಉತ್ತರ ಅಥವಾ ಈಶಾನ್ಯ ದಿಕ್ಕುಗಳು ವೃತ್ತಿ, ಅವಕಾಶಗಳು, ವೈಯಕ್ತಿಕ ಬೆಳವಣಿಗೆಯನ್ನು ಸೂಚಿಸುತ್ತವೆ. ಅದಕ್ಕಾಗಿಯೇ ಮುಖ್ಯ ಬಾಗಿಲಿನ ಬಳಿ ನೀಲಿ ಅಥವಾ ಕಪ್ಪು ಬಣ್ಣದ ಡೋರ್ ಮ್ಯಾಟನ್ನು ಈ ದಿಕ್ಕಿಗೆ ಇಡಬೇಕು. ಇವು ನೀರಿನ ಅಂಶಗಳನ್ನು ಪ್ರತಿನಿಧಿಸುತ್ತವೆ, ಮನೆಗೆ ಸಮೃದ್ಧಿಯನ್ನು ನೀಡುತ್ತದೆ. ಇದರಿಂದ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸಲಿದೆ. ದಕ್ಷಿಣ ಅಥವಾ ಆಗ್ನೇಯ ದಿಕ್ಕು. ದಕ್ಷಿಣ ಅಥವಾ ಆಗ್ನೇಯ ದಿಕ್ಕುಗಳು ಉತ್ಸಾಹ, ಖ್ಯಾತಿ, ಸಂಪತ್ತಿಗೆ ಸಂಬಂಧಿಸಿದೆ. ನಿಮ್ಮ ಮುಖ್ಯ ಬಾಗಿಲು ದಕ್ಷಿಣಕ್ಕೆ ಇದ್ದರೆ ಕೆಂಪು ಅಥವಾ ಹಸಿರು ಬಣ್ಣದ ಡೋರ್ ಮ್ಯಾಟ್ ಆಯ್ಕೆ ಮಾಡಿ. ಕೆಂಪು ಬಣ್ಣವು ಶಕ್ತಿ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ. ಹಾಗೆಯೇ ಹಸಿರು ಬೆಳವಣಿಗೆ, ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ನೀವು ಕೆಂಪು ಬಣ್ಣವನ್ನು ಆಯ್ಕೆ ಮಾಡಿದರೆ ನಿಮ್ಮ ಮನೆಯು ಉತ್ತಮವಾಗಿರುತ್ತದೆ. ಅದೃಷ್ಟವು ನಿಮ್ಮನ್ನು ಹಿಂಬಾಲಿಸುತ್ತದೆ. ನೈಋತ್ಯ ದಿಕ್ಕು. ನಿಮ್ಮ ಮನೆಯ ಮುಖ್ಯ ಬಾಗಿಲು ನೈಋತ್ಯ ದಿಕ್ಕಿನಲ್ಲಿದ್ದರೆ ಹಳದಿ ಮತ್ತು ಚಿನ್ನದ ಬಣ್ಣದ ಡೋರ್ ಮ್ಯಾಟ್ ಬಳಸುವುದು ಉತ್ತಮ. ಇದು ಪ್ರೀತಿ ಮತ್ತು ಸ್ಥಿರತೆಗೆ ಸಂಬಂಧಿಸಿದೆ. ಈ ಬಣ್ಣದ ಡೋರ್ ಮ್ಯಾಟ್ಗಳನ್ನು ಹಾಕುವುದರಿಂದ ಧನಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ನೈಋತ್ಯ ಮುಖ್ಯ ದ್ವಾರದಲ್ಲಿ ಈ ಬಣ್ಣಗಳಿರುವ ಡೋರ್ ಮ್ಯಾಟ್ ಬಳಸಿದರೆ ನಿಮ್ಮ ಮನದಲ್ಲಿ ಸದಾ ಸಂತೋಷ ತುಂಬಿರುತ್ತದೆ. ಪೂರ್ವ ದ್ವಾರ. ನಿಮ್ಮ ಮನೆಯ ಮುಖ್ಯ ದ್ವಾರವು ಪೂರ್ವ ದಿಕ್ಕಿನಲ್ಲಿದ್ದರೆ ಹಸಿರು ಅಥವಾ ನೀಲಿ ಬಣ್ಣದ ಡೋರ್ ಮ್ಯಾಟ್ಗಳನ್ನು ಆರಿಸಿ. ಈ ದಿಕ್ಕು ಆರೋಗ್ಯ, ಕುಟುಂಬ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣವು ಆರೋಗ್ಯ ಮತ್ತು ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ನೀಲಿ ಶಾಂತತೆಯನ್ನು ನೀಡುತ್ತದೆ. ಅದಕ್ಕಾಗಿ ನಿಮ್ಮ ಮನೆಯ ಬಾಗಿಲು ಪೂರ್ವ ದಿಕ್ಕಿನಲ್ಲಿದ್ದರೆ ಈ ಬಣ್ಣದ ಡೋರ್ ಮ್ಯಾಟ್ಗಳನ್ನು ಹಾಕುವುದರಿಂದ ಮನೆಯಲ್ಲಿ ಶಾಂತಿಯುತ ವಾತಾವರಣ ಉಂಟಾಗುತ್ತದೆ. ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.